ಎಲ್ಲ ಸ್ನೇಹಿತರಿಗೂ ಆತ್ಮೀಯ ಸುಸ್ವಾಗತ. ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಹೈದರಾಬಾದ್ ಕರ್ನಾಟಕ. ನಾನು ಹೈದರಾಬಾದ್ ಕರ್ನಾಟಕ. ಕ್ಯಾಟಗರಿ ವೈಸ್ ಲಿಸ್ಟ್, ನೆಗೆಟಿವ್ ಮಾರ್ಕ್ಸ್, ಕಾಲು ಅಂಕಗಳು, ಪೇಪರ್ 1, ಪೇಪರ್ 2, ಸಿಲೆಬಸ್. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು 01. ಅಧಿಸೂಚನೆ ದಿನಾಂಕ 15/3/2024. ಆಯೋಗವು ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ಹಾಗೂ ತಿದ್ದುಪಡಿ ನಿಯಮ 2022 ಈ ಕೆಳಕಂಡ ಹೈದರಾಬಾದ್ ಕರ್ನಾಟಕ ವೃಂದದ 97 ಗ್ರೂಪ್ ಸಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇಲಾಖೆ ಹೆಸರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಹುದ್ದೆಯ ಪದನಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂದರೆ PDO. ಹುದ್ದೆಗಳ ಸಂಖ್ಯೆ 97. ವೃಂದ ಗ್ರೂಪ್ ಸಿ, ಹೈದರಾಬಾದ್ ಕರ್ನಾಟಕ. ವೇತನ ಶ್ರೇಣಿ 37,900 ರಿಂದ 70,859 ಹೈದರಾಬಾದ್ ಕರ್ನಾಟಕ ವೃಂದದ 97 ಹುದ್ದೆಗಳ ಒಂದು ವರ್ಗೀಕರಣ. ರೋಸ್ಟರ್ ಬಿಂದು 01ನೇ ವೃತ್ತ 01ನೇ ಬಿಂದುವಿನಿಂದ 97ನೇ ಬಿಂದುವಿನವರೆಗೆ. ಮೀಸಲಾತಿ: ಇತರೆ, ಮಹಿಳೆ, ಗ್ರಾಮೀಣ, ಮಾಜಿ ಸೈನಿಕ, ಯೋಜನಾ ನಿರಾಶ್ರಿತರು, ಅಂಗವಿಕಲ, ಕರ್ನಾಟಕ ಮಾಧ್ಯಮ ಅಭ್ಯರ್ಥಿ, ತೃತೀಯ ಲಿಂಗ. ಒಟ್ಟು ಹುದ್ದೆಗಳು: ಪರಿಶಿಷ್ಟ ಜಾತಿ 2 ಹುದ್ದೆಗಳು. ಇತರೆ, ಮಹಿಳೆ 6 ಹುದ್ದೆಗಳು, ಗ್ರಾಮೀಣ 5 ಹುದ್ದೆಗಳು, ಮಾಜಿ ಸೈನಿಕ 1 ಹುದ್ದೆ, ಯೋಜನಾ ನಿರಾಶ್ರಿತರು 1 ಹುದ್ದೆ, ಅಂಗವಿಕಲ ಅಭ್ಯರ್ಥಿಗೆ 1, ಕನ್ನಡ ಮಾಧ್ಯಮ 1, ತೃತೀಯ ಲಿಂಗ ಇಲ್ಲ ಯಾವುದೇ. ಒಟ್ಟು ಹುದ್ದೆಗಳು: ಪರಿಶಿಷ್ಟ ಜಾತಿ 17 ಹುದ್ದೆಗಳು, ಪರಿಶಿಷ್ಟ ಪಂಗಡ ಇತರೆ 2, ಮಹಿಳೆ 2, ಗ್ರಾಮೀಣ 2, ಮಾಜಿ ಸೈನಿಕ ಇಲ್ಲ, ಯೋಜನಾ ನಿರಾಶ್ರಿತರು ಇರುವುದಿಲ್ಲ, ಅಂಗವಿಕಲ ಅಭ್ಯರ್ಥಿಗಳು 1, ಕನ್ನಡ ಮಾಧ್ಯಮ ಇರುವುದಿಲ್ಲ. ಒಟ್ಟು ಹುದ್ದೆಗಳು: ಪರಿಶಿಷ್ಟ ಪಂಗಡಕ್ಕೆ 7 ಹುದ್ದೆಗಳು, ಪ್ರವರ್ಗ 1, 1, 1, 1, ಒಟ್ಟು 4 ಹುದ್ದೆಗಳು, 2A 2, 6, 4, 1, 1, 1, ಒಟ್ಟು 15 ಹುದ್ದೆಗಳು, 2B 1, 1, 1, 1, ಒಟ್ಟು 4 ಹುದ್ದೆಗಳು, 3A 1, 1, 1, 1, ಒಟ್ಟು 4 ಹುದ್ದೆಗಳು, 3B 1, 1, 1, 1, ಒಟ್ಟು 4 ಹುದ್ದೆಗಳು. ಸಾಮಾನ್ಯ ಅಭ್ಯರ್ಥಿ 7, ಮಹಿಳೆ 14, ಗ್ರಾಮೀಣ ಅಭ್ಯರ್ಥಿ 10, ಮಾಜಿ ಸೈನಿಕ 4, ಯೋಜನಾ ನಿರಾಶ್ರಿತರು 2, ಅಂಗವಿಕಲ ಅಭ್ಯರ್ಥಿ 1, ಮತ್ತು ಕನ್ನಡ ಮಾಧ್ಯಮ 2, ತೃತೀಯ ಲಿಂಗಿ 1. ಒಟ್ಟು ಹುದ್ದೆಗಳು 42. ಒಟ್ಟು ಇತರೆ 17 ಹುದ್ದೆಗಳು, ಮಹಿಳೆ 32 ಹುದ್ದೆಗಳು, ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳಿಗೆ 25 ಹುದ್ದೆಗಳು, ಮಾಜಿ ಸೈನಿಕರು 6 ಹುದ್ದೆಗಳು, ಯೋಜನೆ ನಿರಾಶ್ರಿತರು ಒಟ್ಟಾರೆ 97 ಹುದ್ದೆಗಳು. ಹೈದರಾಬಾದ್ ಕರ್ನಾಟಕ. ನಾನು ಹೈದರಾಬಾದ್ ಕರ್ನಾಟಕ. ಅಧಿಸೂಚನೆ ದಿನಾಂಕ 15/3/2024. ಒಂದು ಇಲಾಖೆ ಹೆಸರು, ಹುದ್ದೆಯ ಪದನಾಮ, ಹುದ್ದೆಗಳ ಸಂಖ್ಯೆ, ವೃಂದ, ವೇತನ ಶ್ರೇಣಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಇಲಾಖೆ ಹೆಸರು, ಹುದ್ದೆಯ ಪದನಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂದರೆ PDO. ಹುದ್ದೆಗಳ ಸಂಖ್ಯೆ 150. ಗ್ರೂಪ್ ವೃಂದ ಸಿ, ಉಳಿಕೆ ಮೂಲ ವೃಂದ. ವೇತನ ಶ್ರೇಣಿ 37,900 ರೂಪಾಯಿಯಿಂದ 70,850 ರೂಪಾಯಿಗಳವರೆಗೆ. ಉಳಿಕೆ ವೃಂದ 150 ಹುದ್ದೆಗಳ ಒಂದು ವರ್ಗೀಕರಣ. ರೋಸ್ಟರ್ ಬಿಂದು 1ನೇ ವೃತ್ತದ 1ನೇ ಬಿಂದುವಿನಿಂದ 2ನೇ ವೃತ್ತದ 150 ಬಿಂದುವಿನವರೆಗೆ. ಮೀಸಲಾತಿ: ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, 2A, 2B, 3A, 3B, ಸಾಮಾನ್ಯ ಅಭ್ಯರ್ಥಿ. ಒಟ್ಟು ಹುದ್ದೆಗಳು: ಇತರೆ 3 ಹುದ್ದೆಗಳು, ಪರಿಶಿಷ್ಟ ಜಾತಿ 3 ಹುದ್ದೆ 9, ಮಹಿಳೆಯರಿಗೆ, ಗ್ರಾಮೀಣ 7, ಮಾಜಿ ಸೈನಿಕರು 2, ಯೋಜನಾ ನೀರು 01, ಅಂಗವಿಕಲ ಅಭ್ಯರ್ಥಿಗಳಿಗೆ 1, ಕನ್ನಡ ಮಾಧ್ಯಮ ಅಭ್ಯರ್ಥಿ 1, ತೃತೀಯ ಲಿಂಗಿ 1. ಒಟ್ಟು 26 ಹುದ್ದೆಗಳು. ಪರಿಶಿಷ್ಟ ಪಂಗಡ 2, 4, 3, 1, 1, ಒಟ್ಟು ಹುದ್ದೆಗಳು 11. ಪ್ರವರ್ಗ 1, 1, 2, 2, 1, ಒಟ್ಟು ಹುದ್ದೆಗಳು 6. 2A 3, 8, 5, 2, 1, 1, 1, 1, 22 ಹುದ್ದೆಗಳು ಒಟ್ಟು. 2B 0, 1, 2, 2, 1, ಒಟ್ಟು 6 ಹುದ್ದೆಗಳು. 3A 0, 1, 2, 2, 1, ಒಟ್ಟು 6 ಹುದ್ದೆಗಳು.
3B 2 ಒಟ್ಟು 7 ಹುದ್ದೆಗಳು. ಸಾಮಾನ್ಯ ಅಭ್ಯರ್ಥಿ ಹುದ್ದೆಗಳು 10, ಇತರೆ ಮಹಿಳೆ 22, ಗ್ರಾಮೀಣ 17, ಮಾಜಿ ಸೈನಿಕರು 6, ಯೋಜನೆ ನಿರಾಶ್ರಿತರು 3, ಮತ್ತು ಕನ್ನಡ ಮಾಧ್ಯಮ 3, ತೃತೀಯ ಲಿಂಗಿ 1, ಒಟ್ಟು 66 ಹುದ್ದೆಗಳು. ಒಟ್ಟು ಹುದ್ದೆಗಳು ಇತರೆ 23, ಮಹಿಳೆಯರು 51, ಗ್ರಾಮೀಣ 40, ಮಾಜಿ ಸೈನಿಕ 11, ಯೋಜನಾ ನಿರಾಶ್ರಿತರು 5, ಅಂಗವಿಕಲ ಅಭ್ಯರ್ಥಿಗಳು 12, ಕನ್ನಡ ಮಾಧ್ಯಮ 5, ತೃತೀಯ ಲಿಂಗಿ 3, ಒಟ್ಟು ಹುದ್ದೆಗಳು 150. ಹೈದರಾಬಾದ್, ಕರ್ನಾಟಕ. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ. ಕರ್ನಾಟಕ ನಾಗರಿಕ ಸೇವಾ ನೇರ ಸಾಮಾನ್ಯ ನಿಯಮಗಳು 2021 ಹಾಗೂ ತಿದ್ದುಪಡಿ ನಿಯಮ 2020 ಉಪನಿಯಮ 6(2)(a) ಅನ್ವಯ ಪದವಿ ವಿದ್ಯಾರ್ಹತೆ ಅಗತ್ಯವಿರುವ ಗ್ರೂಪ್ ಸಿ ಹುದ್ದೆಗಳಿಗಾಗಿ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆ 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. ಪ್ರತಿಯೊಂದು ಪತ್ರಿಕೆ ಗರಿಷ್ಠ 100 ಅಂಕಗಳೊಂದಿಗೆ ಲಿಖಿತ ಪರೀಕ್ಷೆಗಳನ್ನು ಒಳಗೊಂಡಿದ್ದು ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿರುತ್ತದೆ. ಈ 2 ಪತ್ರಿಕೆಗಳಲ್ಲಿ ತಪ್ಪು ಉತ್ತರಗಳಿಗೆ ಋಣಾತ್ಮಕ ನೆಗೆಟಿವ್ ಅಂಕಗಳನ್ನು ಪರಿಗಣಿಸಿ ಅಭ್ಯರ್ಥಿಯು ಗಳಿಸಿದ ಒಟ್ಟು ಅಂಕಗಳನ್ನು ಪರಿಗಣಿಸಲಾಗುತ್ತದೆ. ಅಂದರೆ ಪ್ರತಿ ತಪ್ಪು ಉತ್ತರಕ್ಕೆ ಪ್ರಶ್ನೆಗೆ ನಿಗದಿಪಡಿಸಿರುವ ಅಂಕಗಳ 4/1 ಭಾಗದಷ್ಟು ಕಾಲು ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಅಭ್ಯರ್ಥಿಗಳು 2 ಪತ್ರಿಕೆಗಳ ಪರೀಕ್ಷೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. ಪ್ರಶ್ನೆ ಪತ್ರಿಕೆಯ ಪಠ್ಯಕ್ರಮ ಈ ಕೆಳಗೆ ನಿರ್ದಿಷ್ಟಪಡಿಸಿದಂತೆ ಇರುತ್ತದೆ. ವಯೋಮಿತಿ. ಕರ್ನಾಟಕ ನಾಗರಿಕ ಸೇವಾ 1977 ನಿರ್ದಿಷ್ಟಪಡಿಸಿರುವ ಅರ್ಜಿ ನಿಗದಿಪಡಿಸಿರುವ ಕೊನೆ ದಿನಾಂಕದಂದು ಆಯಾ ಮೀಸಲಾತಿಗಳ ಮುಂದೆ ನಮೂದಿಸಿರುವ ವಯೋಮಿತಿಯನ್ನು ಹೊಂದಿರಬೇಕು. ಗರಿಷ್ಠ ವಯೋಮಿತಿ ಮೀರಿರಬಾರದು. ವಯೋಮಿತಿ ವಯಸ್ಸು ವರ್ಷಗಳಲ್ಲಿ ಒಟ್ಟು ಕನಿಷ್ಠ 18 ವರ್ಷಗಳು. ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷಗಳು. ಪ್ರವರ್ಗ 2A 2B 3A 3B ಗರಿಷ್ಠ 38 ವರ್ಷಗಳು. ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ 1 ಗರಿಷ್ಠ 40 ವರ್ಷಗಳು. ಪರೀಕ್ಷಾ ಶುಲ್ಕ. ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿಗಳು. ಪ್ರವರ್ಗ 2A 2B 3A 3Bಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿಗಳು. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿಗಳು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತದೆ. ಯಾವುದೇ ರೀತಿ ಫೀಸ್ ಇರುವುದಿಲ್ಲ ಇವರಿಗೆ. ಪಠ್ಯಕ್ರಮ. ಪತ್ರಿಕೆ 1 ಕ್ವಶನ್ ಪೇಪರ್ 1 ಸಾಮಾನ್ಯ ಜ್ಞಾನ ಜನರಲ್ ಪೇಪರ್. ಗರಿಷ್ಠ ಅಂಕಗಳು 100. ಸಮಯ ಅವಧಿ 1.5 ಗಂಟೆ ಇರುತ್ತೆ ಫಸ್ಟ್ ಪೇಪರ್ಗೆ. ಇದರಲ್ಲಿರ್ತಕ್ಕಂಥ ಸಿಲೆಬಸ್ ಏನಪ್ಪ ಪ್ರಚಲಿತ ಘಟನೆಗಳು ಸಂಬಂಧಿಸಿದ ವಿಷಯಗಳು ಸಾಮಾನ್ಯ ಜ್ಞಾನ ಇರುತ್ತೆ. ಬಿ ಸಾಮಾನ್ಯ ವಿಜ್ಞಾನ ವಿಷಯಗಳು. ಸಿ ಭೂಗೋಳಶಾಸ್ತ್ರ ವಿಷಯಗಳು. ಡಿ ಸಮಾಜ ವಿಜ್ಞಾನ ವಿಷಯಗಳು. ಇ ಭಾರತೀಯ ಸಮಾಜ ಮತ್ತು ಅದರ ಒಂದು ಬೆಳವಣಿಗೆ ಇತಿಹಾಸ ವಿಷಯಗಳು. ಎಫ್ ಭಾರತ ಮತ್ತು ಕರ್ನಾಟಕದ ಇತಿಹಾಸ. ಜಿ ಭಾರತ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ. ಎಚ್ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯ ವಿಷಯಗಳು SLC ಮಟ್ಟದ್ದು. ಐ ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ವಿಷಯಗಳು. ಜೆ ಸ್ವಾತಂತ್ರ್ಯದ ನಂತರ ಕರ್ನಾಟಕ ಭೂ ಸುಧಾರಣೆ ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು. ಕೆ ಕರ್ನಾಟಕದ ಅರ್ಥವ್ಯವಸ್ಥೆ ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯ ಪ್ರಸ್ತುತ ಸ್ಥಿತಿಗತಿ ಕುರಿತು ವಿಷಯಗಳು. ಎಲ್ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವ್ಯವಸ್ಥೆ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು. ಎಂ ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತ ವಿಷಯಗಳು. ಎನ್ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಓ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು. ಒಟ್ಟಾರೆ ಸಾಮಾನ್ಯ ಜ್ಞಾನ ಪೇಪರ್ಗೆ ಇರ್ತಕ್ಕಂಥ ಒಂದು ಸಿಲೆಬಸ್ ಜನರಲ್ ಪೇಪರ್ ಸಿಲೆಬಸ್. ಪ್ರಶ್ನೆ ಪತ್ರಿಕೆ 2 ಕ್ವಶನ್ ಪೇಪರ್ 2 ಅನ್ನು ಈ ಕೆಳಗೆ ನಿರ್ದಿಷ್ಟಪಡಿಸಲಾದ 3 ಭಾಗಗಳಾಗಿ ವಿಭಾಗಿಸಲಾಗಿರುತ್ತದೆ. ಪ್ರಶ್ನೆ ಪತ್ರಿಕೆ 2 ಗರಿಷ್ಠ ಅಂಕಗಳು 100. ಅವಧಿ 2 ಗಂಟೆ ಆಗಿರುತ್ತೆ. ಎ ಸಾಮಾನ್ಯ ಕನ್ನಡ ಗರಿಷ್ಠ ಅಂಕಗಳು 35. ಬಿ ಸಾಮಾನ್ಯ ಇಂಗ್ಲೀಷ್ ಗರಿಷ್ಠ ಅಂಕಗಳು 35. ಸಿ ಕಂಪ್ಯೂಟರ್ ಜ್ಞಾನ ಗರಿಷ್ಠ ಅಂಕಗಳು 30. ಒಟ್ಟಾರೆ 100 ಅಂಕಗಳಿಗೆ ಇರುತ್ತೆ. 100 ಒಟ್ಟು 2 ಗಂಟೆಗಳ ಅವಧಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಆಂಗ್ಲ ಭಾಷೆಗಳೆರಡರಲ್ಲೂ ಇರುತ್ತೆ. ಕನ್ನಡದಲ್ಲೂ ಬರೀಬೋದು, ಇಂಗ್ಲೀಷಲ್ಲೂ ಬರೆಯಬಹುದು. ಈ ಪ್ರಶ್ನೆ ಪತ್ರಿಕೆಯು 2 ಭಾಷೆಗಳಲ್ಲಿರುತ್ತೆ. ಅತಿ ಮುಖ್ಯವಾದುದು. ಅರ್ಜಿ ಸ್ವೀಕಾರ ಈಗಾಗಲೇ ಪ್ರಾರಂಭವಾಗಿದೆ. ಅದರ ಒಂದು ಕೊನೆಯ ಪ್ರಾರಂಭ ದಿನಾಂಕ 5/4/2024.
ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/5/2024 ಅರ್ಜಿಗಳನ್ನು ಸಲ್ಲಿಸಬಹುದು. ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕವನ್ನು ತದನಂತರ ಆಯೋಗದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಎಂದು ಮಾಹಿತಿ ತಿಳಿಸಿದೆ. ಎಲ್ಲರೂ ಸಹ ನಮ್ಮ ಚಾನಲನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ಸ್.